ಎಲ್ಲ ಲಿಂಗಾಯತರು ನಂಗೆ ಓಟ್ ಕೊಡ್ತಾರೆ. ಲಿಂಗಾಯತ ಒಬ್ಬ ವ್ಯಕ್ತಿನ, ಯುವಕನ, ನಾಗರಾಜ್ ಗೌಡನ್ನ ಹಾಳು ಮಾಡಿದ್ಯಾರು? ನಾನು ಸಾಧುರ ಪರ ಇದ್ದೀನಿ, ಸಾಧು ಲಿಂಗಾಯತರ ಪರವಾಗಿದ್ದೀನಿ ಅಂತ ಹೇಳಂತ ಯಡಿಯೂರಪ್ಪನವರು, ಅವ್ರ ಕುಟುಂಬದವರು ನಾಗರಾಜ್ ಗೌಡನ್ನ ಕಾಂಗ್ರೆಸ್ ಪಕ್ಷ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಸೋಲಿಸಿದ್ರು. ಹಿಂದುಳಿದವರಿಗೆ ಉದ್ಧಾರಕ ನಾನು ಅಂದ್ರು. ಗೋಣಿ ಮಹಾಂತೇಶ್ ಸೋಲಿಸಿದ್ರು, ಒಬ್ಬ ಲಿಂಗಾಯತನ ಸೋಲಿಸಿದ್ರು, ಒಬ್ಬ ಹಿಂದುಳಿದವರ್ಗ ಸೋಲಿಸಿದ್ರು, ಗೆಲ್ಸಿತ್ತು ತನ್ನ ಮಗನಿಗೆ. ಇದನ್ನೆಲ್ಲ ಹೊಂದಾಣಿಕೆ ರಾಜಕಾರಣ ವಿಧಾನಸಭೆಯಲ್ಲಿ ಏನ್ ಮಾಡಿದ್ರು, ಲೋಕಸಭೆಯಲ್ಲೂ ಅದೇ ಮಾಡ್ತಿದ್ದಾರೆ. ಗಮನಿಸಬೇಕು. ಯಾವ ಹಳ್ಳಿಲಿ ಹೋದ್ರು ಹೇಳ್ತಿದ್ದಾರೆ, ಹುಷಾರ್ ಸಾರ್, ಅವ್ರು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ, ಸೋಲಂತ ಕ್ಯಾಂಡಿಡೇಟ್ ಕಾಂಗ್ರೆಸ್ನವರು, ಅವ್ರಿಗೆ ಓಟ್ ಕೊಡಲ್ಲ, ಈ ಸೊಕ್ಕಿನ ಯಡಿಯೂರಪ್ಪನವ್ರ ಮಕ್ಕಳನ್ನ ಸೋಲಿಸ್ಬೇಕು, ನಾವು ನಿಮಗೆ ಓಟ್ ಕೊಡ್ತೀವಿ, ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಆದಿಯಾಗಿ. ನೀವು ಮನೆಗೆ ಹೋದಾಗ ಗೊತ್ತಾಗತ್ತೆ. ಆ ಮನೆಯಲ್ಲಿ ಕಾಂಗ್ರೆಸ್ ನಿಂತಿದ್ರು, ದಯವಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಬನ್ನಿ. ಅವ್ರ ಮನೆಗೆ ಹೇಳಿ, ಈಶ್ವರಪ್ಪ ಇವ್ರು ಕೂರ್ತಿದೆ, ಓಟ್ ಕೊಡ್ತೀರಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೇಕು, ಅಷ್ಟರ ಮಟ್ಟಿಗೆ ಬೆಂಬಲ ಕೊಡ್ತಾರೆ. ನಾನು ಯಾವುದೇ ಚುನಾವಣೆ 5 ಬಾರಿ MLA ನೀವು ನಂಗೆ ಮಾಡಿದಿರಿ. 5 ಬಾರಿ ಚುನಾವಣೆಯಲ್ಲೂ ಕೂಡ ಬೂತ್ ಮಟ್ಟದ ಕಾರ್ಯಕರ್ತರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾವಾಗಾರು ಸೇರಿದ್ರಾ? ಈ ಬಾರಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಿ ಹೋದ್ರೂ ಕೂಡ ಅಭೂತಪೂರ್ವ ಸ್ವಾಗತ. ನಾವು ಗೆಲ್ಲಿಸ್ತೇವೆ, ಈಶ್ವರಪ್ಪನವ್ರು ಬಿಡಲ್ಲ, ಗೆಲ್ಲಿಸ್ತೇವೆ. ಯಾರು ಅನ್ಯಾಯ ಮಾಡಿದರೋ ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ತೇವೆ. ನರೇಂದ್ರ ಮೋದಿಗೆ ಹೋಗಿ ಕೈ ಎತ್ತಾರೆ ಈಶ್ವರಪ್ಪ, ಯಾವ ಅನುಮಾನನೆಲ್ಲ ಈಶ್ವರಪ್ಪನ ಗೆಲ್ಲಿಸ್ತೀವಿ ಅಂತ ಮಾತಾಡ್ತಿದ್ದಾರೆ. ನೀವು ಪ್ರಯತ್ನ ಏನ್ ಮಾಡ್ಬೇಕು? ಇವತ್ತು 7ನೇ ತಾರೀಕು, ಮುಂದಿನ ತಿಂಗಳು 7ನೇ ತಾರೀಕು ಇಷ್ಟೊತ್ತಿಗೆ ಚುನಾವಣೆ ನಡೀತಾ ಇರುತ್ತೆ. ಒಂದು 30 ದಿನ ಮಾತ್ರ ಉಳಿದಿದೆ. 30 ದಿನ ನ್ಯಾಯಕ್ಕೂ ಧರ್ಮಕ್ಕೂ ಜಯ ಸಿಗತ್ತೋ, ದುಡ್ಡಿಗೂ ಅನ್ಯಾಯಕ್ಕೂ ಜಯ ಸಿಗುತ್ತೋ ತೀರ್ಮಾನ ಒಂದು ತಿಂಗಳಲ್ಲಿ ಆಗ್ಬೇಕು. ದುಡ್ಡಿದೆ ಅಂತ ಅನ್ಕೊಂಡು ಬಹಳ ಹುಷಾರು ಸರ್, ನಂಗೆ ಅನೇಕರು ಫೋನ್ ಮಾಡ್ತಾರೆ ಇಡೀ ರಾಜ್ಯದಿಂದ, ಬಹಳ ದುಡ್ಡಿದೆ ಸರ್ ಅವ್ರ ಹತ್ರ, ಆ ದುಡ್ಡಿನಿಂದ ಗೆದ್ಬಿಡ್ತಾರೆ, ಹುಷಾರು ಸರ್ ಅಂತ. ನಾನೇನು ಹೇಳಿದೆ ಗೊತ್ತಾ? ಅವ್ರ ಹತ್ರ ದುಡ್ಡಿದ್ರೆ ನನ್ನ ಹತ್ರ ಜನ ಇದ್ದಾರೆ, ಹೆಣ್ಮಕ್ಳಿದ್ದಾರೆ, ಅವ್ರು ಗೆಲ್ತಾರೆ ನಾನು ಹೇಳಿದ್ದೀನಿ. ನೋಡೋಣ ಈ ಚುನಾವಣೆ ದುಡ್ಡಿನ ಚುನಾವಣೆನೋ, ಹೆಣ್ಮಕ್ಳು ಗಂಡು ಮಕ್ಕಳು ಧರ್ಮದ ಪರವಾಗಿರುತ್ತೆ ಜನ ಈ ಚುನಾವಣೆ ಗೆಲ್ತಾರೋ? ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಇದು ಹಿಂದೂಸ್ತಾನ. ಮಹಾಭಾರತ ಧರ್ಮದ ವಿರುದ್ಧ ಯುದ್ಧ, ರಾಮಾಯಣ ಧರ್ಮದ ವಿರುದ್ಧ ಯುದ್ಧ. ರಾಮಾಯಣ ಮಹಾಭಾರತದಲ್ಲಿ ಯಾವ ರೀತಿ ರಾಕ್ಷಸರ ಸಂಹಾರ ಆಯ್ತೋ, ಧರ್ಮಕ್ಕೆ ಜಯ ಸಿಕ್ತೋ, ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಧರ್ಮ ನಾಶ ಆಗತ್ತೆ, ಧರ್ಮದ ಈಶ್ವರಪ್ಪನಿಗೆ ಚುನಾವಣೆ ಗೆಲ್ಲೇ ಗೆಲ್ಲುತ್ತೆ. ಈ ದಿಕ್ಕಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ. ಈಗಾಗಲೇ ಎಲ್ಲೋದ್ರೂ ಕೂಡ ಶುರು ಮಾಡಿದ್ನ ಒಂದು 10-12 ದಿನ ಅಂತ ಮಾತ್ರ ಚುನಾವಣಾ ಪ್ರಚಾರ, ಇಷ್ಟರ ಮಟ್ಟಿಗೆ ಬೆಂಬಲ ಸಿಗತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಪತ್ರಕರ್ತರು ಹೇಳ್ತಾರೆ, ಸರ್ ಎಲ್ರಿಗಿಂತ ನೀವು ಮುಂದಿದ್ದೀರಿ ಅಂತ. ಇವತ್ತೇ ಚುನಾವಣೆ ಆದ್ರೆ ಕನಿಷ್ಠ 1 ಲಕ್ಷ ಮತರ ಅಂತರದಿಂದ ಚುನಾವಣೆ ನಾನು ಗೆಲ್ತೇನೆ. ಇವತ್ತೇ ಚುನಾವಣೆ ಆದ್ರೆ ಇನ್ನೊಂದು ತಿಂಗಳಿದೆ. ಏನೇನು ಆಟ ಆಡ್ತಾರೋ ಆಡ್ಲಿ, ಕಾಂಗ್ರೆಸ್ನವರು ಯಡಿಯೂರಪ್ಪನವ್ರ ಮಕ್ಕಳು ಏನು ಆಟ ಆಡ್ತಾರಾಗ್ಲಿ, ಅವರೆಲ್ಲರ ಆಟವನ್ನ ಮೀರಿ 1 ತಿಂಗಳ ನಂತರ ಚುನಾವಣೆ ಫಲಿತಾಂಶ ಬಂದಾಗ ಕನಿಷ್ಠ 2 ಲಕ್ಷ ಮತದ ಅಂತರದಿಂದ ನೀವು ಗೆಲ್ಲಿಸ್ಕೊಡ್ತೀರಿ ಅಂತ ವಿಶ್ವಾಸ ನನಗಿದೆ.